ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಪಲ್ಸ್ಗೆ ಸ್ವಾಗತ. ನಾನು ಸಂಗೀತ ರಂಗನಾಥ್. ಈಗ ರಾಜ್ಯದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ನಡೀತಾ ಇದೆ. ರಾಜಕೀಯ ಜೀವನವನ್ನ ಅಭಿಮಾನವನ್ನ ಮೇರೋದಕ್ಕೆ ಅವರ ಅಭಿಮಾನಿಗಳೀಗ ಅಭಿಮಾನೋತ್ಸವವನ್ನ ತಯಾರಿಯಿಂದ ನಡೆಸ್ತಾ ಇದ್ದಾರೆ. ಈಗ ಈ ಅಭಿಮಾನೋತ್ಸವದಲ್ಲಿ ನಮ್ಮ ತಾಲೂಕಿನ ಮಾಜಿ ಶಾಸಕರಾಗಿರುವ ಅರುಣ್ ಕುಮಾರ್ ಪೂಜಾರ್ ಅವರನ್ನ ಯಡಿಯೂರಪ್ಪನವರ ಜೀವನ ಚರಿತ್ರೆ ಹೇಗಿತ್ತು, ರಾಜಕೀಯದಲ್ಲಿ ಅವರ ಬೆಳವಣಿಗೆ ಯಾವ ರೀತಿಯಾಗಿತ್ತು, ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆಗಳೇನು, ಇವೆಲ್ಲ ಮಾಹಿತಿಗಳ ಬಗ್ಗೆ ಒಂದು ಸಣ್ಣ ಚಿಟ್ಚಾಟ್ ಮಾಡ್ಕೊಂಡು ಬರೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ನಮಸ್ತೆ, ಥ್ಯಾಂಕ್ ಯು. ಸರ್, ಕರ್ನಾಟಕದಲ್ಲಿ ಮೊದಲನಾಗಿ ಬಿಜೆಪಿ ಏನಪ್ಪ ಹರಡೋದಕ್ಕೆ ಮುಖ್ಯವಾದ ಕಾರಣ ಅಂದರೆ BS ಯಡಿಯೂರಪ್ಪನವರು. ಅದರಲ್ಲೂ ಸೈಕಲಲ್ಲಿ ಮನೆ ಮನೆಗೂ ಹೋಗಿ ಹಳ್ಳಿಗಳನ್ನು ತಿರುಗಿ ಪಕ್ಷವನ್ನು ಕಟ್ಟಿದಂಥ ವ್ಯಕ್ತಿ ಅಂದರೆ ಯಡಿಯೂರಪ್ಪನವರು ಅಂತ. ಈ ಮಾತು ಬಗ್ಗೆ ಹೇಗೆ ಸಮರ್ಥನೆ ಮಾಡಿಕೊಳ್ತೀರಾ? ಈ ನಾಡು ಕಂಡಂಥ ಭಾಳ ವರ್ಣರಂಜಿತ ರಾಜಕಾರಣಿ, ವಿಶೇಷವಾಗಿ BS ಯಡಿಯೂರಪ್ಪ ಸಾಹೇಬರು ಭಾಳ ಬಡ ಕುಟುಂಬದಿಂದ ಬೆಳೆದು ಇವತ್ತು ಈ ರಾಜ್ಯದಲ್ಲಿ, ವಿಶೇಷವಾಗಿ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಲಿಕ್ಕೆ ಅವರ ಪ್ರಾಣವನ್ನು ಪಣಗಿಟ್ಟು ಇವತ್ತು ಈ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದಂಥ ಧೀಮಂತ ನಾಯಕರ ಅವರ ಭಾಳ 50 ವರ್ಷದ ಪಯಣ, ರಾಜಕೀಯವಾಗಿ ಎಲ್ಲ ಕಷ್ಟ ಏಳು ಬೀಳುಗಳ ನಡುವೆ 50 ವರ್ಷವನ್ನು ಸಂಪೂರ್ಣವಾಗಿ ಪೂರೈಸಿದ್ದಾರೆ. ಆ ಪೂರೈಸಿದಂಥ ಸಂದರ್ಭದಲ್ಲಿ ನಾವೆಲ್ಲ ಅಭಿಮಾನಿಗಳು ಸೇರಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು, ಮಾಜಿ ಸಚಿವರು, ಎಲ್ಲ ಸಂಸದರು, ಮಾಜಿ ಶಾಸಕರು, ವಿಶೇಷವಾಗಿ ಎಲ್ಲ ಗೌರವಾನ್ವಿತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಮತ್ತು ಮುಖಂಡರು ಅಷ್ಟರು ಸೇರಿ 50 ವರ್ಷದ ಅಭಿಮಾನೋತ್ಸವವನ್ನು ಭಾಳ ಅಭಿಮಾನಪೂರ್ವಕವಾಗಿ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಈ ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ, ಇವತ್ತು ಚಾಣಕ್ಯ ಅಂತಂದೇ ಹೆಸರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು 9ನೇ ತಾರೀಕು ಬರ್ತಾಯಿದ್ದಾರೆ. ಅದೇ ಥರನಾಗಿ BS ಯಡಿಯೂರಪ್ಪ ಸಾಹೇಬರು ಅಂದರೆ ಬಿ ಜೆ ಪಿ ಅಂದರೆ BS ಯಡಿಯೂರಪ್ಪ ಸಾಹೇಬರು ಅಂಥ ಮಹಾನ್ ನಾಯಕನ 50 ವರ್ಷದ ಅಭಿಮಾನೋತ್ಸವಕ್ಕೆ ವಿಶೇಷವಾಗಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ 170 ಬಸ್ಸನ್ನು ನಾವು ಓಡಿಸ್ತಾಯಿದ್ದೀವಿ. ಸುಮಾರು 8ರಿಂದ 10 ಸಾವಿರ ಜನ ನಾವು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ BS ಯಡಿಯೂರಪ್ಪ ಸಾಹೇಬರ ಅಭಿಮಾನಿಗಳು ನಾವೆಲ್ಲರೂ ಕೂಡ ಹೋಗ್ತಾಯಿದ್ದೀವಿ. ನಾವು ಪಕ್ಷದಿಂದನೂ ಹೋಗ್ತಾಯಿದ್ದೀವಿ, ಪಕ್ಷಾತೀತವಾಗಿ ಜನ ಇವತ್ತು ನಮಗೆ ಗೊತ್ತಿಲ್ಲದಂಗೆ ಒಂದು 2ರಿಂದ 3 ಸಾವಿರ ಜನ ನಮ್ಮ ಕ್ಷೇತ್ರದಿಂದ ಹೋಗ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಅಷ್ಟು ಪ್ರೀತಿ, ಅಭಿಮಾನ, ರೈತ ನಾಯಕರಾಗಿ, ಆಮೇಲೆ ಅನೇಕ ಬಡ ಮಕ್ಕಳಿಗೆ ಜೀವನವನ್ನು ರೂಪಿಸ್ತಕ್ಕಂಥ ನಾಯಕರು. ಇವತ್ತು ಎಷ್ಟೋ ಲಕ್ಷಾಂತರ ಜನ ಈ ನಾಡಿನಲ್ಲಿ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೊಟ್ಟಂಥ ಧೀಮಂತ ನಾಯಕರು. ಫಸ್ಟು ಯಾರಾದರೂ ಹೆಣ್ಮಕ್ಳಿಗೆ ಆಶ್ರಯ ಆಗಿದ್ದಂದರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ವಿಶೇಷವಾಗಿ ನೀರಾವರಿ ಯೋಜನೆ, ಇವತ್ತು ನೀರಾವರಿ ಯೋಜನೆಗೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು 2019 ಮುಖ್ಯಮಂತ್ರಿ ಆಗ್ತಕ್ಕಂಥ ಪೂರ್ವದಲ್ಲಿ 2008ರಲ್ಲಿ ಅವರು ಉಪಮುಖ್ಯಮಂತ್ರಿ ಆದಾಗಿಂದ ಕೂಡ ರೈತರ ಬಾಳಿಗೆ ಆಶಾಕಿರಣ ಆಗಿರ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಅದಾದ ನಂತರ ಮುಖ್ಯಮಂತ್ರಿಗಳು ಆದಾಗ ಅವತ್ತು 2008ರಿಂದ 2011ರವರೆಗೂ 10ರವರೆಗೂ ಕೂಡ ಈ ಇಡೀ ನಮ್ಮ ಜಿಲ್ಲೆಗೆ ಭಾಳ ವಿಶಿಷ್ಟ ರೀತಿಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ನಮ್ಮ ಅಪರ್ ತುಂಗಾಭದ್ರಾ ಇವತ್ತೇನು ಕ್ಯಾನಲ್ ಬಂದಿದೆ, ಇವತ್ತು VTP, ಇವತ್ತು ಆ ಕ್ಯಾನಲ್ಲು ಇವತ್ತು ಇಡೀ ಹಾವೇರಿ ಜಿಲ್ಲಾದಲ್ಲಿ ನನಗನ್ಸೋದು ಹಿರೇಕೆರೂರು, ಬ್ಯಾಡಗಿ, ರಾಣೆಬೆನ್ನೂರು ಇವು 3 ತಾಲೂಕಿಗೆ ರೈತರಿಗೆ ಜೀವವನ್ನು ಕೊಟ್ಟಂಥ ನಾಯಕ ಯಾರಾದ್ರೂ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಅದರಲ್ಲೂ ಈ 2019ರಲ್ಲಿ ಮುಖ್ಯಮಂತ್ರಿ ಆಗಿ ವಿಧಾನಸಭೆಗೆ ಹೋಗೋಕೆ ಮುಂಚೆನೇ ಈ ಉತ್ತರ ಕರ್ನಾಟಕದ ಭಾಗ ಏನು ಆ ಟೈಮಲ್ಲಿ ಪ್ರವಾಹದಲ್ಲಿ ಮುಳುಗಿ ಹೇಳ್ತಾ ಇತ್ತು. ಆ ಟೈಮಲ್ಲಿ ಒಂಥರ ಇಡೀ ದೇಶನೇ ಈ ಕಡೆ ತಿರುಗಿ ನೋಡೋವಂಥ ಸಮಯ. ಉತ್ತರ ಕರ್ನಾಟಕ ಭಾಗ ಆಲ್ಮೋಸ್ಟ್ ನೀರಲ್ಲೇ ಇತ್ತು ಅನಿಸ್ಬೋದು. ಒಂಥರ ಪ್ರವಾಹದಲ್ಲಿ ಇಡೀ ಉತ್ತರ ಕರ್ನಾಟಕ ಭಾಗ ಈ ರಾಣೆಬೆನ್ನೂರನ್ನು ದಾಟಿ ಈ ಕಡೆ ಬರೋಂಥ ಧಾರವಾಡ ಆಗಿರ್ಬೋದು, ಹಳಿಯಾಳ, ಈ ಎಲ್ಲ ಪ್ರದೇಶಗಳಾಗಿರುವಂಥ ಅನಾಹುತ ಟೈಮಲ್ಲಿ ಯಡಿಯೂರಪ್ಪನವರು ಯಾವ ರೀತಿ ನಿಭಾಯಿಸಿದ್ರು ಅನ್ಸುತ್ತೆ? ಅಂದರೆ ಭಗವಂತ ಅವ್ರಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದೆ ಅಂತಂದರೆ, ಅವರು ಮುಖ್ಯಮಂತ್ರಿಯಾಗಿ ಕೆಲವೇ ದಿನದಲ್ಲಿ ಈ ಪ್ರವಾಹ ಬಂತು. ಇವತ್ತು ಏಕಾಂಗಿಯಾಗಿ, ಸಚಿವ ಸಂಪುಟ ಇರಲಿಲ್ಲ ಅವತ್ತು, ಏಕಾಂಗಿಯಾಗಿ ಹೋರಾಟ ಮಾಡಿ ಅವತ್ತೇ ನಿರ್ಣಯ ಮಾಡಿದರು. ಆ ಬಡವರ ಕಣ್ಣೀರನ್ನು ಒರೆಸಬೇಕು, ಬಡವರಿಗೆ ನ್ಯಾಯವನ್ನು ಕೊಡಬೇಕು ಅಂತಂದೇಳಿ ತೀರ್ಮಾನ ಮಾಡಿ ಮನೆ ಬಿದ್ದರಿಗೆ 5,000 10,000 ಮಾಡಲಿಲ್ಲ. ಅವರು 5 ಲಕ್ಷ ರೂಪಾಯಿಯನ್ನು ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮಾಡಿದರು. ಈ ದೇಶದಲ್ಲಿ ಯಾರೂ ಕೊಡಲಿಲ್ಲ. ಏಕೈಕ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ 5 ಲಕ್ಷ ರೂಪಾಯಿ. ಇವತ್ತು ಯಡಿಯೂರಪ್ಪ ಸಾಹೇಬರ ಆಶೀರ್ವಾದದಲ್ಲಿ, ಅವರ ನೆರಳಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತು ಈ ನಾಡಿನಲ್ಲಿ ಜೀವನವನ್ನು ಮಾಡ್ತಾಯಿದ್ದಾರೆ. ಅದೇ ಥರನಾಗಿ 19ರಲ್ಲಿ
ಆ ಪ್ರಭಾವವನ್ನು ಒಬ್ಬಂಟಿಯಾಗಿ ನಿಭಾಯಿಸಿದರು. ಅದೇ ಥರನಾಗಿ ಅನೇಕ ಸವಾಲುಗಳನ್ನು ಮೆಟ್ಟಿ ನಿಂತು ಈ ರಾಜ್ಯದಲ್ಲಿ ಅನೇಕ ಜನಪರ ಹೋರಾಟವನ್ನು ಜನಪರ ಯೋಜನೆಯನ್ನು ಕೊಟ್ಟಂಥವ್ರು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ಯೋಗ ನೋಡಿ, ನನಗೆ ಒಂದು ಸಲ ನೆನಪಿದೆ, ನಾನು ನಮ್ಮ ತಾಯಿ ಟಿ ವಿ ನೋಡ್ಕೊಂತ ಕೂತ್ಕೊಂಡಿದ್ವಿ. ಇದು ನನಗೆ ಅನ್ಸೋ ಮಟ್ಟಿಗೆ 2009-8 ಇರ್ಬೋದು, ನನಗೆ ನೆನಪಿದೆ. ಸಾಹೇಬರು ಮುಖ್ಯಮಂತ್ರಿ ಇದ್ದರು, ಅಪೋಸಿಷನ್ ಪಾರ್ಟಿ ಲೀಡರ್ ಸಿದ್ದರಾಮಯ್ಯ ಸಾಹೇಬರಿದ್ದರು. ನಾನು ನಮ್ಮ ತಾಯಿಗೆ ಹೇಳ್ತಾಯಿದ್ದೆ ಊಟ ಮಾಡ್ಕೊಂತ. ನಾನು ಒಂದು ದಿವಸ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಪಾರ್ಟಿ ಲೀಡರ್ದಾಗ ನಾನು ಹೋಗಿ ಅಲ್ಲಿ ಕುಂದಿರ್ತೇನೆ ಅಂತ ಹೇಳಿದ್ದೆ. ನಮ್ಮ ತಾಯಿಗೆ ಒಂದು ದಿವಸ ಹೇಳಿದ್ದೆ ನಾನು. ಅದು ಯೋಗ ಅದೃಷ್ಟ ಕೂಡಿ ಬಂತು. 13ರಲ್ಲಿ ಸಾಹೇಬರು ಅವರು KGP ಕಟ್ಟಿದ್ರು, ನಾನು BJPಗೆ ಹೋದೆ. ನಾನು ಅವತ್ತು ಸ್ಪರ್ಧೆ ಮಾಡಿದೆ, ನನಗೆ 10,000 ಜನ ಓಟ್ ಹಾಕಿದ್ರು, ಸೋತೆ ನಾನು. ಮತ್ತು 18ರಲ್ಲಿ ನಾನು ಟಿಕೆಟಿಗೆ ಭಾಳ ಹೋರಾಟ ಮಾಡಿದೆ. ನಮ್ಮ ಮನೆಯವ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋಕ್ಕೆ ಆಶೀರ್ವಾದ ಮಾಡಿದರು. ಅದಾದಮೇಲೆ 19ರಲ್ಲಿ ಅನಿರ್ದಿಷ್ಟವಾಗಿ ಬಂದಂಥ ಚುನಾವಣೆ, ನನ್ನನ್ನು ಮನೆಯಲ್ಲಿದ್ದನ್ನು ಕರೆಸಿ 18ರಲ್ಲಿ ನನಗೆ ಕೊಡಲಿಲ್ಲ ಟಿಕೆಟ್. ಅವತ್ತು ನಾನು ಪಾರ್ಟಿ ಪರವಾಗಿ ಕೆಲಸ ಮಾಡಿದೆ ಪ್ರಾಮಾಣಿಕವಾಗಿ. 19ರಾಗ ನನ್ನ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟು ಎಲ್ಲ ರೀತಿಯಾಗಿ ಸಹಾಯ ಮಾಡಿದಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಒಂದು 500 ಜನ ಶಾಸಕರು ಮಾಡಿದಂಥ ಶಕ್ತಿ ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪ ಈ ರಾಜ್ಯದಲ್ಲಿ ಇದೆ. ಅರುಣ್ ಕುಮಾರ್ ಪೂಜಾರ್ ಅವರು ರಾಣೆಬೆನ್ನೂರು ತಾಲೂಕಲ್ಲಿ ಶಾಸಕರಾಗಿದ್ದಾಗ ಏನೆಲ್ಲ ಕೊಡುಗೆಗಳನ್ನು ಯಡಿಯೂರಪ್ಪನವರು ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿದ್ರು ಅಂತ ಹೇಳ್ಬೋದು? ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರು ನಾನು ಶಾಸಕನಾದ ಪೂರ್ವದಲ್ಲಿ ಇವತ್ತು ಮೇಡ್ಲೇರಿ ಮತ್ತು ಹೊಳೆಯನ್ವೇರಿ ರಾತ್ನಂಕಟ್ಟಿ, ನಾನು ಚುನಾವಣೆ ಮುಗಿದ ತಕ್ಷಣ ಆ ಭಾಗದಲ್ಲಿರ್ತಕ್ಕಂಥ ಕೆರೆ ತುಂಬಿಸ್ಬೇಕು ಅಂತಂದು ಹೇಳಿದಾಗ 222 ಕೋಟಿ ಒಂದು ಮಾತು ಅನ್ನೋದೇ ಕೋವಿಡ್ ಅಂಥ ಸಂದರ್ಭದಲ್ಲಿ ರಾಜ್ಯ ಸಂಕಟಕ್ಕೆ ಸಿಲುಕಿತ್ತು. ಅಂಥ ಸಂದರ್ಭದಲ್ಲಿ ಇವತ್ತಿಲ್ಲ ಅನ್ನೋದೇ 222 ಕೋಟಿಯನ್ನು ಮೇಡ್ಲೇರಿ ರಾತನಕಟ್ಟಿ ಹೊಳೆಯನ್ವೇರಿ 21 ಕೆರೆಗೆ ಅನುದಾನವನ್ನು ಬಿಡುಗಡೆ ಮಾಡಿದರು. ಅದೇ ಥರನಾಗಿ ನಮ್ಮ ರಾಣೆಬೆನ್ನೂರು ನಗರಕ್ಕೆ ಜಲಸಂಪನ್ಮೂಲ ಇಲಾಖೆಯಿಂದ ವಿಶೇಷವಾಗಿ ಎಲ್ಲ ವಾರ್ಡಿಗಳಿಗೂ 1 ಕೋಟಿ ಕೊಟ್ಟು ಎಲ್ಲ ಸಮುದಾಯಗಳಿಗೆ ನಾವೇನು ಕಮಿಟ್ಮೆಂಟ್ ಆಗಿದ್ದೀವಿ ಸಮುದಾಯಗಳಿಗೆ, ನನಗೆ ಆಶೀರ್ವಾದ ಮಾಡಿರಿ, ನಾವು ನಿಮಗೆ ಏನೋ ಒಂದು ಉಪಕಾರ ಮಾಡ್ತೀವಂತ ಎಲ್ಲ ಸಮುದಾಯ ಆಶೀರ್ವಾದ ಮಾಡಿದಾಗ ಇವತ್ತೆಲ್ಲ ಸಮುದಾಯಕ್ಕೂ 20-25 ಲಕ್ಷವನ್ನು ಅನುದಾನವನ್ನು ಕೊಟ್ವಿ. ಸಮುದಾಯ ಭವನ ಕರ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಯಡಿಯೂರಪ್ಪ ಸಾಹೇಬರು ಅವತ್ತು ಮುಖ್ಯಮಂತ್ರಿ, ನಾನು ಶಾಸಕನಾದಂಥ ಸಂದರ್ಭದಲ್ಲಿ ವಿಶೇಷವಾಗಿ ರಾಣೆಬೆನ್ನೂರಿಗೆ ಕೊಡುಗೆಯನ್ನು ಕೊಟ್ಟರು. ಅವರ ಕೊಡುಗೆ ಇವತ್ತು ಅಜಮರವಾಗಿ ಉಳಿದಿದೆ. ಇವತ್ತು ಏನಾದರೂ ಅವು 21 ಕೆರೆ ತುಂಬಿದರೆ ಅದಕ್ಕೆ BS ಯಡಿಯೂರಪ್ಪ ಸಾಹೇಬರ ಆಶೀರ್ವಾದ ತುಂಬುತ್ತೆ, 100% ತುಂಬುತ್ತೆ. ಕಾಮಗಾರಿ ಪ್ರಾರಂಭ ಆಗಿದೆ. ಇವತ್ತು ಯಡಿಯೂರಪ್ಪ ಸಾಹೇಬರು, ನಾನು ಶಾಸಕನಾದ ಮೇಲೆ ನನಗೆ ಅನಿಸುತ್ತದೆ ಬೊಮ್ಮಾಯಿ ಸಾಹೇಬರು ಮತ್ತು ಯಡಿಯೂರಪ್ಪ ಸಾಹೇಬರು ಸೇರಿ ನನ್ನ ಕ್ಷೇತ್ರಕ್ಕೆ ಒಂದು 980 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಇವತ್ತೇನು ಹೈವೇದಲ್ಲಿ ಇವತ್ತು ಎತ್ತು ನಿಂತಿದೆ APMC, ಇಡೀ ರಾಜ್ಯದಲ್ಲಿ ಎಲ್ಲಿಲ್ಲ ಮೆಗಾ ಮಾರ್ಕೆಟ್, ಅದನ್ನು ಕೊಟ್ಟಂಥ ಧೀಮಂತ ನಾಯಕರು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು 120 ಕೋಟಿ ಅದಕ್ಕೆ ಕೊಟ್ಟರು. ಕರ್ನಾಟಕದ ರಾಜಾಹುಲಿಯವರ ಮಗ BS ವಿಜಯೇಂದ್ರ ಅವರು ಭವಿಷ್ಯದಲ್ಲಿ ಯಾವ ರೀತಿ BJPನ ಮುನ್ನಡೆಸ್ಕೊಂಡು ಹೋಗ್ಬೋದು ಅನಿಸುತ್ತೆ? ಈಗ ನೋಡಿಮ್ಮ, ನಾವೆಲ್ಲ ಸೋತ್ವಿ. ಸುಮಾರು ಬರೀ 66 ಜನ ಅಷ್ಟೇ ಗೆದ್ದರು 224ರಲ್ಲಿ. ಪಕ್ಷ ಇನ್ನೇನು ಅಧೋಗತಿ ಹೋಗ್ತೈತೆ ಅಂದಾಗ ಇವತ್ತು ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆ ಮಾಡಿ BS ಯಡಿಯೂರಪ್ಪ ಸಾಹೇಬ್ರನ್ನ ವಿಶ್ವಾಸಕ್ಕೆ ತಗೊಂಡು ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ಏನು ಮಾಡಿದ್ರೆ ಸಾಧ್ಯ ಅಂತಂದೇಳಿ ವಿಚಾರ ಮಾಡಿ ಇವತ್ತು ಅವರ ಮಗನಿಗೆ ಪಟ್ಟವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಕಟ್ಟಿದ್ದಾರೆ. ನನಗೆ ಅನಿಸ್ತದೆ ಅವ್ರು ಸುಮಾರು ಈಗ 2.25 ವರ್ಷ ಆಯಿತು ರಾಜ್ಯಾಧ್ಯಕ್ಷರಾಗಿ. ಅವರು ಒಂದು ದಿನ ಮನೆಯಲ್ಲಿರಲ್ದೇ ಈ ರಾಜ್ಯವನ್ನು ಸುತ್ತಿ ಕಾರ್ಯಕರ್ತರಿಗೆ ಹುಮ್ಮಸ್ಸು ಕೊಡ್ತಕ್ಕಂಥದ್ದು, ಕಾರ್ಯಕರ್ತರ ಸಂಘಟನೆ ಮಾಡ್ತಕ್ಕಂಥದ್ದು. ಇವತ್ತೇನು ಯಡಿಯೂರಪ್ಪ ಸಾಹೇಬರು ರಾಜಾಹುಲಿ ಅಂತಂದರೆ ನಾವೆಲ್ಲರೂ ಕೂಡ ಅವ್ರನ್ನ ಮರಿ ರಾಜಾಹುಲಿ ಅಂತ ಕರಿತಾಯಿದ್ವಿ. ಯಾರನ್ನ? ವಿಜೇಂದ್ರ ಮರಿ ರಾಜಾಹುಲಿ. ಅಂದರೆ ಯಡಿಯೂರಪ್ಪನವ್ರಿಗೆ ಏನು ಭಗವಂತ ಶಕ್ತಿ ಕೊಟ್ಟದ್ದು ಅಷ್ಟೇ ಶಕ್ತಿ ದೇವರು ವಿಜಯನಿಗೂ ಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ, ಈ ನಾಡಿನ ಜನ ಎಲ್ಲ ಮಠಾಧೀಶ್ವರು ಇವತ್ತು BS ಯಡಿಯೂರಪ್ಪ ಸಾಹೇಬ್ರಿಗೆ ಏನು ಆಶೀರ್ವಾದ ಮಾಡಿದರು ಅದೇ ಥರ ವಿಜಯನಿಗೂ ಆಶೀರ್ವಾದ ಮಾಡ್ತಾರೆ. ಮುಂದೆ ಈ ರಾಜ್ಯದಲ್ಲಿ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಭಗವಂತನ ಆಶೀರ್ವಾದ ಯೋಗ ಅವ್ರಿಗೂ ಕೂಡ ಈ ರಾಜ್ಯವನ್ನು ನಡೆಸಕ್ಕಂಥ ಶಕ್ತಿ ದೇವರು ಕೊಡ್ತಾನೆ ಅನ್ನೋ ವಿಶ್ವಾಸ ಇದೆ. ನಾವೆಲ್ಲ ಕೂಡ ಯಡಿಯೂರಪ್ಪ ಸಾಹೇಬ್ರ ಫ್ಯಾಮ್ಲಿ, ಇವತ್ತು ನಾವು ಅವ್ರ ಬಗ್ಗೆ ಅಪಾರವಾಗಿ ಗೌರವ ಇದೆ. ನಾನು ಅಷ್ಟೇ ಅಲ್ಲ, ಇಡೀ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಯಡಿಯೂರಪ್ಪ ಸಾಹೇಬ್ರು ಅಂದರೆ ಅಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನ. ಇವತ್ತು ವಿಜಯಣ್ಣ ಇರ್ಬೋದು, ರಾಘಣ್ಣ ಇರ್ಬೋದು, ಅವರು ಇಬ್ಬರ ಬಗ್ಗೆನೂ ನಮ್ಮ ತಾಲೂಕಿನಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ, ಗೌರವ ಇದೆ. ಅಂಥ ನಾಯಕರು ಸಿಕ್ಕಿರೋದು ನಮ್ಮೆಲ್ಲ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ.
ಒಟ್ಟಾರೆಯಾಗಿ ಈ ರಾಜ್ಯದ ಜನತೆಗೆ ಈ ಅಭಿಮಾನೋತ್ಸವದ ಬಗ್ಗೆ ಏನು ಹೇಳ್ತೀರಾ? ನಾನು ನಿಮ್ಮ ಮಾಧ್ಯಮದ ಮೂಲಕ ಕೈ ಮುಗಿದು ವಿನಂತಿ ಮಾಡ್ತೀನಿ ರಾಜ್ಯದ ಜನತೆಗೂ ಮತ್ತು ವಿಶೇಷವಾಗಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ವಿಶೇಷವಾಗಿ ನಾನು ಮನವಿಯನ್ನು ಮಾಡ್ತೀನಿ. ಇವತ್ತು ಈ ರಾಜ್ಯ ಕಂಡಂಥ ನಾಯಕರು ಇವತ್ತು ಬಡವರಿಗೆ ಆಶಾಕಿರಣವಾಗಿ ರೈತರ ಮುಖದಲ್ಲಿ ಬೆಳಕನ್ನು ತಂದಿರತಕ್ಕಂಥ ನಾಯಕರು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಇವತ್ತು ಅನೇಕ ಹೋರಾಟಗಳನ್ನ ಮಾಡಿ, ಇವತ್ತು ಅನೇಕ ಪಾದಯಾತ್ರೆಗಳನ್ನು ಮಾಡಿ, ಇವತ್ತು SCP TSP ಅನುದಾನವನ್ನು ತಂದಂಥವ್ರು ಯಾರಾದರೂ ಇದ್ದರೆ ಈ ರಾಜ್ಯದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಅನೇಕ ತಾಂಡಗಳಿಗೆ ಇವತ್ತು ನಾವು ಹೋದರೆ ಮಳೆ ಬಂದರೂ ಕೂಡ ಖಾಲಿ ಕೆಸರತ್ತಲ್ಲ. ಇಂಥ ಯೋಜನೆಯನ್ನು ಕೊಟ್ಟು ಹಳ್ಳಿಗೂ ಕೂಡ ಕಾಂಕ್ರೀಟ್ ರಸ್ತೆಯನ್ನು ತೋರಿಸ್ಕೊಟ್ಟಿದ್ದೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಅಂಥ ಮಹಾನ್ ಕೊಡುಗೆಯನ್ನು ಅನೇಕ ಮೆಡಿಕಲ್ ಕಾಲೇಜ್ ಕೊಟ್ಟರು, ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟರು ನಮ್ಮ ಜಿಲ್ಲೆಗೆ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಒಂದು 3,000 ಕೋಟಿ ಬರೀ ನೀರಾವರಿ ಕೊಟ್ಟಿದ್ದಾರೆ. ನನಗೆ ಗೊತ್ತಿದ್ದಂಗೆ 3,000 ಕೋಟಿ ನೀರಾವರಿ ಕೊಟ್ಟಿದ್ದಾರೆ. ಅಂತ ಪುಣಾತ್ಮನ ನಾವೆಲ್ಲರೂ ಸೇರಿ ಅಭಿಮಾನೋತ್ಸವ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದ ಜನ ಯಾರೇ ಕರೀಲಿ ಬಿಡಲಿ, ಯಾರು ಯಡಿಯೂರಪ್ಪ ಸಾಹೇಬ್ರ ಮೇಲೆ ಅಭಿಮಾನ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ವಿಶೇಷವಾಗಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಜನತೆ ನಾನು ಯಾರು ಕೂಡ ಸಂಪರ್ಕ ಮಾಡೋಕ್ಕಾಗಲಿಲ್ಲ ಅಂದರೆ ಇವತ್ತು ಮಾಧ್ಯಮದ ಮೂಲಕ ಹೇಳ್ತೀನಿ, ದಯಮಾಡಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. 9ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನನ್ನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಅಭಿಮಾನೋತ್ಸವ. ತಾವೆಲ್ಲರೂ ಬನ್ನಿ, ನಿಮ್ಮವರನ್ನ ಕರೆತನ್ನಿ. ಈ ಅಭಿಮಾನೋತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಇಡೀ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಜನತೆ ಯಡಿಯೂರಪ್ಪ ಸಾಹೇಬರಿಗೆ ಗೌರವವನ್ನು ಸಮರ್ಪಣೆ ಮಾಡೋಣ ಅಂತಂದೇಳಿ ಈ ಮಾಧ್ಯಮದ ಮೂಲಕ ಹೇಳ್ತೇವೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ತಮ್ಮ ಇಡೀ ರಾಜಕೀಯ ಜೀವನವನ್ನ ಅತ್ಯಂತ ಅಭೂತಪೂರ್ವವಾಗಿ ನಿಷ್ಠೆಯಿಂದ ನಿರ್ವಹಿಸಿದಂತಹ ಕರ್ನಾಟಕದ ರಾಜ ಹುಲಿಯವರ ಅಭಿಮಾನೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ. ನಾಡಿನ ಎಲ್ಲ ಅಭಿಮಾನಿಗಳು, ರಾಜಕಾರಣಿಗಳು ಕೂಡ ಇದನ್ನ ಸೇರಿ ಸಂಭ್ರಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಪೂರ್ವವಾಗಿ ನಿಭಾಯಿಸಲಿ, ನಡೀಲಿ ಅಂತ ನಾವು ಕೂಡ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು.